ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾರಿಗೆಲ್ಲ ವಿಡಿಯೋ ಎಷ್ಟಾಯಿತು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಈ ವಿಡಿಯೋ ಸ್ವಲ್ಪ ಯುನೀಕ್ ಆಗಿದೆ. ಈ ವಿಡಿಯೋದಲ್ಲಿ ನಾನೇನು ತಿಳಿಸ್ಕೊಳ್ತಾ ಇದ್ದೇನೆ ಅಂದರೆ, ನಿಮ್ಮ ಫೋನಲ್ಲಿ ನಿಮ್ಮ ಬಳಿ ಇರುವಂಥ ಫೋನಲ್ಲಿ ಹೇಗೆ ನೀವು ನಿಮ್ಮ ಪೇ ಸ್ಲಿಪ್ಪನ್ನು ತೆಗಿಬೋದು. ಗೌರ್ಮೆಂಟ್ ಎಂಪ್ಲಾಯೀಸ್, ಕರ್ನಾಟಕ ಗೌರ್ಮೆಂಟ್ ಅಂಡರ್ ಇರುವಂತಹ ಗೌರ್ಮೆಂಟ್ ಎಂಪ್ಲಾಯೀಸ್, ಗೌರ್ಮೆಂಟ್ ಟೀಚರ್ಸ್ ಹೇಗೆ ನಿಮ್ಮ ಪೇ ಸ್ಲಿಪ್ ತೆಗಿಬೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಫಸ್ಟು ನಿಮ್ಮ ಫೋನಲ್ಲಿ ಗೂಗಲ್ ಮತ್ತು ಕ್ರೋಮ್ ಇದ್ದೇ ಇರುತ್ತೆ. ಕ್ರೋಮ್ ಇಲ್ಲ ಅಂದರೂ ಗೂಗಲ್ ಇರುತ್ತೆ. ಗೂಗಲಿಗೆ ಹೋಗಿ ಅಲ್ಲಿರುವಂತಹ ಸರ್ಚ್ ಬಾರಲ್ಲಿ HRMS ಪೇ ಸ್ಲಿಪ್ ಅಂತ ಟೈಪ್ ಮಾಡಿ, ನಂತರ ಅದನ್ನು ಸರ್ಚ್ ಮಾಡಿದ ತಕ್ಷಣ ನಿಮಗೆ ಕರ್ನಾಟಕ ಸರ್ಕಾರ ಲಾಗಿನ್ ಪೇಜ್ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿಯಾಗಿ ಉದ್ಯೋಗಗಳು ಗಮನಿಸುವುದು ಅಂತ ಬರುತ್ತೆ. ಅದನ್ನು ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಏನಿದೆ ಅಂದರೆ ಲಾಗಿನ್ ಪೇಜ್ ಇದೆ. ಆ್ಯಂಡ್ ನಾನಿಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಸನ್ನು ಬ್ಲರ್ ಮಾಡ್ತಾ ಇದ್ದೇನೆ. ಫಾರ್ ಎಕ್ಸಾಂಪಲ್ KJD ನಂಬರ್, ಮೊಬೈಲ್ ನಂಬರ್ ಆಗಿರ್ಬೋದು, ಸಮ್ ಪರ್ಸ್ನಲ್ ಸೆಕ್ಯೂರಿಟಿ ಇದರಿಂದ. ಮತ್ತು ಪೇ ಸ್ಲಿಪ್ ಬಂದಾಗಲೂ ಕೂಡ ನಾನು ಅದನ್ನು ಬ್ಲರ್ ಮಾಡ್ತಾ ಇದ್ದೇನೆ. ನೀವು ಹೇಗೆ ಮಾಡೋದು ಅಂತ ಜಸ್ಟ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, KJD, ಯೂಸರ್ ID, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾನ ನೀವು ಎಂಟರ್ ಮಾಡಬೇಕು. ನಿಮ್ಮ HRMS ಅಲ್ಲಿ ಇರುವಂತಹ KGID ನಂಬರನ್ನು ಇಲ್ಲಿ ನೀವು ಟೈಪ್ ಮಾಡಬೇಕು. ನಾನು ಟೈಪ್ ಮಾಡಿ ತೋರಿಸ್ತೇನೆ. ಒಂದು ವೇಳೆ ನಿಮ್ಮ ಹತ್ರ ನಿಮ್ಮ ಪಾಸ್ವರ್ಡ್ ಮರ್ತು ಹೋಗಿದ್ರೆ ನೀವಿಲ್ಲಿ ಒಂದು ಆಪ್ಷನನ್ನು ನೋಡ್ಬೋದು, ಫಾರ್ಗೊಟ್ ಪಾಸ್ವರ್ಡ್ ಅಂತ ಕೊಡಬೇಕು. ಈ ರೀತಿ ಫಾರ್ಗೊಟ್ ಪಾಸ್ವರ್ಡ್ ಅಂತ ಕೊಟ್ಟಾಕ್ಷಣ ನೀವೇನು ಮಾಡಬೇಕಂದ್ರೆ ಇಲ್ಲಿ KGID ನಂಬರನ್ನು ಎಂಟ್ರಿ ಮಾಡಿ. ಸೊ ಈ KGID ನಂಬರನ್ನು ಎಂಟ್ರಿ ಮಾಡಿದ ಮೇಲೆ ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ ಫೋನ್ ನಂಬರ್ ಯಾವುದು ಆ KGID ನಂಬರಿಗೆ ರಿಜಿಸ್ಟರ್ ಆಗಿದೆಯೋ ಆ ಮೊಬೈಲ್ ನಂಬರ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಗೆಟ್ OTP, ಆಮೇಲೆ ನಿಮಗೆ ಅಲ್ಲಿ ಏನು ಬರುತ್ತೆ, ಒನ್ ಟೈಪ್ ಪಾಸ್ವರ್ಡ್ ಸೆಂಟು ಅಂತ ಬರುತ್ತೆ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿದ್ರಲ್ವಾ ಅಲ್ಲಿ ನಿಮಗೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದಂತಹ OTPಯನ್ನು ನೀವೇನು ಮಾಡಬೇಕು, ಇಲ್ಲಿ ಎಂಟರ್ ಮಾಡಬೇಕು. ವಿತಿನ್ 2 ಮಿನಿಟ್ಸ್ ಮಾತ್ರ ಆ OTP ವ್ಯಾಲಿಡ್ ಆಗಿರೋದ್ರಿಂದ ಆದಷ್ಟು ಬೇಗ ನೀವು ಆ OTPಯನ್ನು ನೀವು ಇಲ್ಲಿ ಎಂಟರ್ ಮಾಡಿದರೆ ನೀವು ನಿಮ್ಮ ಹೊಸ ಪಾಸ್ವರ್ಡನ್ನು ನೀವು ಮಾಡಬಹುದು. ನಾನು OTPಯನ್ನು ಎಂಟರ್ ಮಾಡ್ತಾ ಇದ್ದೇನೆ. ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಗೊತ್ತಿದ್ದರೆ ಡೈರೆಕ್ಟ್ ಲಾಗಿನ್ ಮಾಡ್ಬೋದು. ಲೈಕ್ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲದೆ ಇರುವವರಿಗೆ ನಾನೇನು ಮಾಡ್ತಾ ಇದ್ದೇನೆ, ಈ ರೀತಿಯಾಗಿ ಲಾಗಿನ್ ಮಾಡಿ ಹೇಗೆಲ್ಲ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಓಕೆ, ಈಗ ನನಗೇನು ಬಂತು ಅಂದರೆ, ನೀವಿಲ್ಲಿ ಪಾಸ್ವರ್ಡು ಒಂದು ಕ್ರಿಯೇಟ್ ಮಾಡಬೇಕು. ಆ ಕ್ರಿಯೇಟ್ ಮಾಡುವ ಪಾಸ್ವರ್ಡ್ ಹೇಗಿರಬೇಕಂದ್ರೆ ಕ್ಯಾಪಿಟಲ್ ಲೆಟರ್ ಇರಬೇಕು, ಸ್ಮಾಲ್ ಲೆಟರ್ಸು ಇರಬೇಕು, ಕ್ಯಾರೆಕ್ಟರ್ಸ್ ಕೂಡ ಇರಬೇಕು. ಕ್ಯಾರೆಕ್ಟರ್ಸ್ ಅಂದರೆ ಹೀಗೆ #, ಇದು ಯಾವುದನ್ನಾದರೂ ಬಳಸಿ ನೀವು ನೆಕ್ಸ್ಟ್ ನಂಬರ್ ಈಸಿ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ಬೋದು, ಇನ್ನೇನಾದರೂ ಡೇಟ್ ಆಫ್ ಬರ್ತು, ಒಟ್ಟಿನಲ್ಲಿ 12ರಿಂದ 15 ಕ್ಯಾರೆಕ್ಟರ್ ಒಳಗೆ ನಿಮ್ಮ ಪಾಸ್ವರ್ಡ್ ಇರಬೇಕು. ಪಾಸ್ವರ್ಡ್ ಕ್ರಿಯೇಟ್ ಆದಮೇಲೆ ಇಲ್ಲಿ ಬ್ಯಾಕ್ ಟು ಲಾಗಿನ್ ಅಂತ ನೀವು ನೋಡ್ಬೋದು. ಬ್ಯಾಕ್ ಟು ಲಾಗಿನ್ಗೆ ಹೋಗಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರಲ್ಲ, HRMSಗೆ ಆಗಿರುವಂತಹ KGID ನಂಬರ್ ಇದೆಯಲ್ಲ ಅದನ್ನೇ ಹಾಕಿ, ಮತ್ತು ಬೇರೆ KGID ನಂಬರ್ ಇದ್ದರೆ ಇಲ್ಲಿ ವರ್ಕ್ ಆಗೋದಿಲ್ಲ. ಆ್ಯಂಡ್ ಪಾಸ್ವರ್ಡ್ ನಿಮಗೆ ಗೊತ್ತಿದ್ದಲ್ಲಿ ಪಾಸ್ವರ್ಡ್ ಹಾಕಿ. ಇಲ್ಲ, ನಾನು ಹಿಂದೆ ಹೇಳಿದ ಹಾಗೆ ನೀವೇನು ಮಾಡಬೇಕು ಅಂದರೆ ಪಾಸ್ವರ್ಡ್ ಫಾರ್ಗೊಟ್ ಅಂತ ಕೊಟ್ಟು ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಿಮಗೆ OTP ಸೆಂಡ್ ಆಗಿರುತ್ತೆ ನಿಮ್ಮ ಫೋನಿಗೆ. ಯಾವ ಫೋನ್ ಅಂದರೆ ನಿಮ್ಮ ಫೋನ್ ಯಾವುದು HRMS KGID ನಂಬರಿಗೆ ರಿಜಿಸ್ಟರ್ ಆಗಿದೆಯೋ ಫೋನ್ ನಂಬರ್, ಆ ಫೋನಿಗೆ ಅವರು OTPಯನ್ನು ಸೆಂಡ್ ಮಾಡ್ತಾರೆ. ಅದನ್ನು ನೀವಿಲ್ಲಿ ಎಂಟರ್ ಮಾಡಬೇಕು. ಸೊ ನಾನು ಆಲ್ರೆಡಿ ಸ್ವಲ್ಪ ಓಲ್ಡ್ OTPs ಇರೋದ್ರಿಂದ ಅದು ಕೂಡ ಇಲ್ಲಿ ಬರ್ತಿದೆ. ಅದಲ್ಲ, ಫ್ರೆಶ್ OTPಯನ್ನು ಈಗ ಹಾಕಬೇಕು. ತುಂಬ ಈಸಿ ಇದೆ ಇದು ಮಾಡಲಿಕ್ಕೆ. ಸೊ ನೀವು ಮನೇಲೇ ಕೂತ್ಕೊಂಡು ನಿಮ್ಮ HRMS ಪೇ ಸ್ಲಿಪ್ಪನ್ನು ನೀವು ತೆಗಿಬೋದು.
ಆ್ಯಂಡ್ ಈ ಕ್ಯಾಪ್ಚಾ ಎಂಟರ್ ಮಾಡಿ. ಒನ್ಸ್ ಈ ಕ್ಯಾಪ್ಚಾನ ರಿಫ್ರೆಶ್ ಮಾಡ್ಕೊಳ್ಳಿ, ಬಿಕಾಸ್ ತುಂಬ ಟೈಮ್ ಆಗಿರೋದ್ರಿಂದ ಬರ್ದೇನೂ ಕೂಡ ಇರ್ಬೋದು, ಹಾಗಾಗಿ ಕ್ಯಾಪ್ಚಾ ರಿಫ್ರೆಶ್ ಮಾಡೋದ್ರಿಂದ ಬೇಗ ಬರುತ್ತೆ ಅನ್ನೋದು. ಸೊ ಲಾಗಿನ್ ಮಾಡಿ. ಲಾಗಿನ್ ಮಾಡಿದ ತಕ್ಷಣ ನಿಮ್ಗೇನು ಕಾಣ್ಬೋದು ಅಂದರೆ ಎಂಪ್ಲಾಯೀಸ್ ಡೀಟೇಲ್ಸನ್ನು ಕೊಡ್ತಾರೆ, ನೋಡ್ಬೋದು ಎಂಪ್ಲಾಯಿ ಡೀಟೇಲ್ ಇದು. ಇಲ್ಲಿ ರೈಟ್ ಸೈಡಲ್ಲಿ ಪೇ ಸ್ಲಿಪ್ ಅಂತ ಬರ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಮಂತಿನ ಬೇಕು, ಡಿಸೆಂಬರಿಂದ ಇನ್ನೂ ತನಕ ಬರಲಿಲ್ಲ, ನವೆಂಬರಂದು ಹುಡುಕಿ, ಇಲ್ಲಿ ಹುಡುಕಿ ಅಂತ ಕೊಟ್ಟಿದ್ದಾರೆ. ಮತ್ತು ಯಾವ ಇಯರಿಂದ ಬೇಕಾದರೂ ನೀವು ಇಲ್ಲಿ ನೋಡ್ಬೋದು, 2023 2022 ತನಕ ಇದೆ. ಹುಡುಕಿ ಅಂತ ಕೊಟ್ಟು ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ, ಆಮೇಲೆ ನಿಮ್ಗೆ ಇಲ್ಲಿ ಬರುತ್ತೆ. ಆಮೇಲೆ ಬಾಕಿ ರಜೆ ಕೂಡ ಇಲ್ಲಿ ನೋಡಿ ಬಂತು. ಸೊ ಇದನ್ನು ನೀವು ಈ ರೀತಿಯಾಗಿ ಪೇ ಸ್ಲಿಪ್ಪನ್ನು ಯಾವುದೇ ಮಂತಿಂದು ಟಿಲ್ 2022 ನೀವು ಇದನ್ನು ಪ್ರಿಂಟ್ ತೆಕ್ಕೊಬೋದು. ನೆಕ್ಸ್ಟ್ ಬಾಕಿ ರಜೆನೂ ನೀವು ಇಲ್ಲಿ ನೋಡ್ಬೋದು. ಆಮೇಲೆ PMJGB PMSBY ಏನೇ ಇದ್ದರೂ ನೀವು ಇದನ್ನು ನೀವು ನೋಡ್ಬೋದು. ಸೊ ಯಾರೆಲ್ಲ ವೀಡಿಯೋನ ಇಲ್ಲಿವರೆಗೆ ನೋಡಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆದಷ್ಟು ವೀಡಿಯೋನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಚಾನಲ್. ಇನ್ನೂ ಈ ರೀತಿಯಾದ ವೀಡಿಯೋ ರಿಲೇಟೆಡ್ ಟು ಸಮ್ ಎಂಪ್ಲಾಯೀಸ್ ಈ ಥರ ವೀಡಿಯೋ ನಿಮಗೆ ಬೇಕಾದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.